ಏನು ಈ ಸಲ ಲಾಲ್ಬಾಗ್ ಗಾಜಿನ ಮನೆ ಫ್ಲವರ್ ಶೋನಲ್ಲಿ 13 ದಿನ ಮದುವೆ ನಡೀತಾ ಇದೆಯಾ? ಏನು ಹೇಳ್ತಾ ಇದ್ದೀನಿ ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ತಾನೇ? ಜಾಸ್ತಿ ಯೋಚನೆ ಏನು ಮಾಡೋಕ್ಕೆ ಹೋಗಬೇಡಿ. 2026 ಗಣರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ನಲ್ಲಿ ನಡೀತಾ ಇರೋ ಫ್ಲವರ್ ಶೋ ಕಂಪ್ಲೀಟ್ ಡೀಟೇಲ್ಸು ಹಾಗೆ ಮದುವೆ ಬಗ್ಗೆ ಹೇಳಿದ್ನಲ್ಲ ಅದರ ಡೀಟೇಲ್ಸು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವರ್ಷದ ಮೊದಲನೇ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸನೇ ಈ ಸಲ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಸ್ಟಾರ್ಟ್ ಆಗಿದೆ. ನಾವು ಬೆಳಗ್ಗೆ ಹಬ್ಬದ ಪೂಜೆ ಮಾಡಿಕೊಂಡು ಹಬ್ಬದ ಊಟನ ಮಾಡಿಕೊಂಡು ಮಧ್ಯಾಹ್ನದ ನಂತರ ಫ್ಲವರ್ ಶೋ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಫ್ಲವರ್ ಶೋ ಸ್ಟಾರ್ಟ್ ಆಗಿದ್ದು ಫಸ್ಟ್ ದಿವಸನೇ. ಸಂಕ್ರಾಂತಿ ಅನ್ನೋದು ಬೆಳೆ ಕೊಟ್ಟ ಭೂಮಿಗೆ ಬೆವರು ಸುರಿಸೋ ರೈತನಿಗೆ ಸೂರ್ಯನ ಕಿರಣಗಳ ಜೊತೆ ಬರುವ ಹೊಸ ಆರಂಭಕ್ಕೆ ಕೃತಜ್ಞತೆ ಸಲ್ಲಿಸುವ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ನಾವು ಇವಾಗ ಲಾಲ್ಬಾಗ್ಗೆ ಹೊರಟಿದ್ದೀವಿ. ಬಣ್ಣ ಬಣ್ಣಗಳ ಹೂಗಳ ಲೋಕಕ್ಕೆ ಒಂದು ಸುಂದರವಾದ ಪ್ರವಾಸ. ನೇಚರ್ನ ಇಷ್ಟಪಡೋರಂತೂ ವರ್ಷಕ್ಕೆ 2 ಸಲ ನಡೆಯೋ ಈ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ನಾನು ಹೇಳ್ತೀನಿ. ನಾವಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳಲ್ಲ. ಆಗಸ್ಟ್ 15 ಮತ್ತು ಜನವರಿ 26 ವರ್ಷಕ್ಕೆ 2 ಸಲ ಇಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಸೊ ಈ ಸಲ ನಾವು ಫಸ್ಟ್ ಡೇನೇ ಬಂದಿದ್ದೀವಿ ಫ್ಲವರ್ ಶೋ ನೋಡೋಕ್ಕೆ. ಯಾಕಂದರೆ ಇವತ್ತು ನನ್ನ ಮಗನಿಗೂ ಹಸ್ಬೆಂಡ್ಗೂ ಇಬ್ಬರಿಗೂ ರಜೆ ಇತ್ತು. ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಈ ಚಾನ್ಸು ಅಂತ ಬೇಗನೆ ಬಂದುಬಿಟ್ವಿ. ಲಾಸ್ಟ್ ಟೈಮ್ ಅಂದರೆ ಆಗಸ್ಟ್ 15 ಟೈಮಲ್ಲಿ ಫ್ಲವರ್ ಶೋ ನಡೆಯುವಾಗ ನಾವು ಅವತ್ತು ಬರಬೇಕು ಇವತ್ತು ಬರಬೇಕು ಅಂತ ಹೀಗೆ ಪೋಸ್ಟ್ಪೋಂಡ್ ಆಗ್ತಾನೆ ಲಾಸ್ಟ್ ಡೇ ಬಂದಿದ್ವಿ ಫ್ಲವರ್ ಶೋಗೆ. ಈ ಲಾಲ್ಬಾಗ್ ಫ್ಲವರ್ ಶೋ ಸ್ಟಾರ್ಟ್ ಆಗಿದ್ದು ಜನವರಿ 14 ಎಂಡ್ ಆಗೋದು ಜನವರಿ 26ಕ್ಕೆ. ಅಂದರೆ 13 ಡೇಸ್ ಇಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಹಾಗೆ ಎಂಟ್ರಿ ಟಿಕೆಟ್ ಬಗ್ಗೆ ನೋಡೋದಾದರೆ ದೊಡ್ಡವ್ರಿಗೆ 80 ರುಪೀಸು ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ಬಂದರೆ ಮತ್ತು ರಜೆ ದಿನಗಳಲ್ಲಾದರೆ 100 ರುಪೀಸು. ನಾವಿವತ್ತು 100 ರುಪೀಸ್ ಕೊಟ್ಟು ಎಂಟ್ರಿ ಟಿಕೆಟ್ನ ತೊಗೊಂಡ್ವಿ. ಹಾಗೆ ಚಿಕ್ಕ ಮಕ್ಕಳಿಗೆ 30 ರುಪೀಸ್ ಎಂಟ್ರಿ ಚಾರ್ಜು. ಮತ್ತು ಚಿಕ್ಕ ಮಕ್ಕಳು ವೀಕ್ ಡೇಸಲ್ಲಿ ಯೂನಿಫಾರ್ಮ್ ಮೇಲೆ ಬಂದರೆ ಅವರಿಗೆ ಎಂಟ್ರಿ ಫ್ರೀ ಆಗಿರುತ್ತೆ. ವೀಕೆಂಡಲ್ಲಿ ಬಂದರೆ ಮಾಮೂಲಿ 12 ವರ್ಷದ ಒಳಗಿನ ಮಕ್ಕಳಿಗೆ 30 ರುಪೀಸ್ ಎಂಟ್ರಿ ಫ್ರೀ ಆಗಿರುತ್ತೆ. ಆಮೇಲೆ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಈವ್ನಿಂಗ್ 7 ಗಂಟೆವರೆಗೂ ಓಪನ್ ಆಗಿರುತ್ತೆ. ಈ ಟೈಮಲ್ಲಿ ನೀವು ಬಂದು ಆರಾಮಾಗಿ ನೋಡ್ಕೋಬಹುದು. ಪ್ರಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಲಾಲ್ಬಾಗ್ ಫ್ಲವರ್ ಶೋ ಒಂದು ಸ್ವರ್ಗದಂತೆ ಕಾಣಿಸುತ್ತದೆ. ಪ್ರತಿ ವರ್ಷಕ್ಕೆ 2 ಸಲ ನಡೆಯೋ ಈ ಫ್ಲವರ್ ಶೋ ಪ್ರತಿಯೊಂದು ಹೊಸ ಥೀಮ್, ಹೊಸ ಕಲ್ಪನೆ ಮತ್ತು ಅದ್ಭುತವಾದ ಸೌಂದರ್ಯದಿಂದ ಜನರ ಮನಸ್ಸನ್ನು ಸೆಳೆಯುತ್ತದೆ. ಈ ಸಲ ಬಂದ್ಬಿಟ್ಟು KP ಪೂರ್ಣಚಂದ್ರ ತೇಜಸ್ವಿಯವರ ಥೀಮ್ನ ಇಟ್ಕೊಂಡು ಈ ಫ್ಲವರ್ ಶೋನ ಆಯೋಜನೆ ಮಾಡಿದ್ದಾರೆ. KP ಪೂರ್ಣಚಂದ್ರ ತೇಜಸ್ವಿ ಅಂತ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬ ಕನ್ನಡಿಗರಿಗೂ KP ಪೂರ್ಣಚಂದ್ರ ತೇಜಸ್ವಿ ಅಂತ ಅಂದರೆ ಗೊತ್ತೇ ಆಗಿರುತ್ತೆ. ಗೊತ್ತಿಲ್ಲ ಅಂತ ಅಂದವರು ಒಂದ್ಸಲ ಈ ಲಾಲ್ಬಾಗ್ ಫ್ಲವರ್ ಶೋನ ವಿಸಿಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಅವ್ರ ಬಗ್ಗೆ ನೀವು ತಿಳ್ಕೊಬಹುದು. ಮೊದಲನೇದಾಗಿ KP ಪೂರ್ಣಚಂದ್ರ ತೇಜಸ್ವಿ ಅಂತ ಅಂದರೆ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಅಂತ. ಇವರು ರಾಷ್ಟ್ರಕವಿ ಕುವೆಂಪು ಅವರ ಮಗ. ಇವ್ರ ಜೀವನ ಚರಿತ್ರೆ ಮತ್ತು ಇವರು ಬದುಕಿದ ಜೀವನ ಶೈಲಿಯನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ಸಲ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವಿಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು.
ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹ ತೇಜಸ್ವಿ ವಿಸ್ಮಯ ಅನ್ನೋ ಥೀಮ್ನ ಇಟ್ಕೊಂಡು ಈ ಸಲ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೀತಾ ಇತ್ತು. ಅದ್ರ ಜೊತೆಗೆ ವಿವಿಧ ರೀತಿಯ ಮರಗಿಡಗಳಾಗಿರ್ಬೋದು ಅಥವಾ ತರಕಾರಿಗಳು, ಹಣ್ಣು ಹಂಪಲುಗಳು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಮಗೆ ಕಣ್ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಲಾಲ್ಬಾಗ್ನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರೋ ಈ ಗಡಿಯಾರನ ನೀವು ನೋಡಬಹುದು. ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಹೂಗಳಿಂದ ಅಂತ. ಇವತ್ತೇ ಸ್ಟಾರ್ಟ್ ಆಗಿ ಫಸ್ಟ್ ಡೇ ಇರೋದಕ್ಕೋ ಅಥವಾ ಹಬ್ಬ ಇದೆ ಅಂತನೋ ಜಾಸ್ತಿ ಜನ ಏನೂ ಇರಲಿಲ್ಲ. ಮಾಮೂಲಿ ನಾವು ಲಾಲ್ಬಾಗ್ ಹೋದಾಗೆಲ್ಲ ಇರ್ತಿದ್ರಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಆಗಿದ್ರು. ಸೊ ಆರಾಮಾಗಿ ನಾವು ಫ್ಲವರ್ ಶೋನ ನೋಡ್ಕೊಂಡ್ವಿ. ಇವಾಗ ನಾವು ಫಸ್ಟ್ ಗೇಟಿಂದ ಎಂಟ್ರಿ ಆದ ತಕ್ಷಣ ಪ್ರತಿ ವರ್ಷದಂತೆ ಸಸ್ಯಗಳಾಗಿರ್ಬೋದು, ಹಣ್ಣು ಹಂಪಲು ತರಕಾರಿಗಳ ಪರಿಚಯ ಇರ್ತಲ್ಲ, ಸೇಮ್ ಈ ಸಲನೂ ಅದೇ ಥರ ವಿವಿಧ ತರಕಾರಿ, ಹಣ್ಣು ಹಂಪಲು ಹಾಗೆ ಜೇನು ಸಾಕಾಣಿಕೆ ಪ್ರತಿಯೊಂದರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ನಾವಿಲ್ಲಿ ನೋಡ್ಕೋಬಹುದು. ಆಲ್ಮೋಸ್ಟ್ ಈ ಲಾಲ್ಬಾಗ್ ಫ್ಲವರ್ ಶೋ ಎಲ್ಲರೂ ನೋಡೋಕ್ಕೆ ರೆಡಿಯಾಗಿತ್ತು. ಆದರೆ ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡ್ತಾಯಿದ್ರು. ಹಾಗೆ ಇನ್ನು ಯಾವ ಶಾಪ್ಗಳು ಓಪನ್ ಆಗಿರಲಿಲ್ಲ. ಓಪನ್ ಆಗಿದ್ವು, ಒಂದು 20% ಮಾತ್ರ ಶಾಪ್ಗಳು ಓಪನ್ ಆಗಿದ್ದು. ಇನ್ನೂ ಒಂದು ಸ್ವಲ್ಪ ಹಾಗೆ ಇದ್ವು. ಮುಂದೆ ಇನ್ನೂ ಎಲ್ಲ ಓಪನ್ ಆಗ್ಬೋದೇನೋ. ನಾನು ಲಾಸ್ಟ್ ಡೇ ಹೋಗಿರೋದ್ರಿಂದ ತುಂಬಾ ರಶ್ ಆಗಿತ್ತು. ಹಾಗೆ ತುಂಬಾ ಶಾಪ್ಗಳಿದ್ವು. ಈ ಸಲ ನಾವು ಅಷ್ಟೊಂದೇನು ನೋಡಲಿಲ್ಲ. ಇವಾಗ ನಾವು ಲಾಲ್ಬಾಗ್ ಗಾರ್ಡನ್ ಎಲ್ಲ ನೋಡ್ಕೊಂಡಾದ್ಮೇಲೆ ಲಾಲ್ಬಾಗ್ನ ಅಟ್ರಾಕ್ಟಿವ್ ಪ್ಲೇಸ್ ಆಗಿರೋ
ಗಾಜಿನ ಮನೆ ಹತ್ರ ಬಂದಿದ್ದೀವಿ. ನಾವು ಲಾಲ್ಬಾಗ್ಗೆ ಮಂತ್ಲಿ ಒಂದು 2 ಸಲ ಆದರೂ ಬರ್ತಾನೆ ಇರ್ತೀವಿ. ಆದರೆ ಪ್ರತಿ ಸಲ ಬಂದಾಗಲೂ ಈ ಗಾಜಿನ ಮನೆ ನೋಡ್ಕೊಂಡೇ ನಿಂತ್ಕೋತೀವಿ. ಅಷ್ಟೊಂದು ಚೆನ್ನಾಗಿ ಅನಿಸುತ್ತೆ ನನಗಂತೂ ಈ ಲಾಲ್ಬಾಗ್ ಗಾಜಿನ ಮನೆ. ಈ ಲಾಲ್ಬಾಗ್ ಗಾಜಿನ ಮನೆ ಒಳಗಡೆ KP ಪೂರ್ಣಚಂದ್ರ ಅವರ ಥೀಮ್ನ ಇಟ್ಕೊಂಡು ಈ ಸಲ ಫ್ಲವರ್ ಶೋನ ಆಯೋಜಿಸಿದ್ದಾರೆ ಅಂತ ಆವಾಗಲೇ ಹೇಳಿದೆ. ಇನ್ನು ಅವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ನವ್ಯ ಸಾಹಿತ್ಯದ ಪ್ರಮುಖ ಸಾಹಿತಿ, ಕಾದಂಬರಿಕಾರರು, ಕಥೆಗಾರರು, ಅಂಕಣಕಾರ, ಕೃಷಿಕ ಮತ್ತು ವಿಶಿಷ್ಟ ಚಿಂತನಕಾರರಾಗಿದ್ದರು. ನೀವು ಕೇಳಿರಬಹುದು ಒಂದು ಗಾದೆ ಮಾತು, ದೇವರೊಬ್ಬ ನಾಮ ಹಲವು ಅಂತ. ಸೇಮ್ ಅದೇ ಥರ KP ಪೂರ್ಣಚಂದ್ರ ತೇಜಸ್ವಿ ಅವರು ವ್ಯಕ್ತಿಯೊಬ್ಬರೇ, ಆದರೆ ಸಕಲ ಕಲಾ ವಲ್ಲಭರಾಗಿದ್ದರು. ಅಂದರೆ ಇವರಲ್ಲಿ ಬಹುಮುಖಿ ಪ್ರತಿಭೆಯನ್ನು ಹೊಂದಿತ್ತು. ಈ ಲಾಲ್ಬಾಗ್ ಫ್ಲವರ್ ಶೋನ ವಿಶೇಷತೆಯೇ ಇದೆ ಅಂತ ಹೇಳ್ಬೋದು. ಈ ಯುವ ಜನಾಂಗಕ್ಕೆ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಈ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಚರಿತ್ರೆಯ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಈ ಗಾಜಿನ ಮನೆಯಲ್ಲಿ ಸಾವಿರಾರು ಹೂಗಳಿಂದ ಅಲಂಕಾರಗೊಂಡಿರೋ ತೇಜಸ್ವಿ ಪೂರ್ಣಚಂದ್ರ ಅವರ ಮನೆ ಆಗಿರಬಹುದು, ಮತ್ತು ಒಂದು ಬೆಟ್ಟದ ಮೇಲೆ ಜಲಪಾತ ಥರ ಹರಿಯೋದು, ಮತ್ತು ಅದರ ಮೇಲೆ ಅವ್ರ ಸ್ಟ್ಯಾಚು ಎಷ್ಟು ಅದ್ಭುತವಾಗಿ ಮಾಡಿದಾರಲ್ಲ. ಮತ್ತು ಇಲ್ಲಿ ನೀವು ನೋಡಬಹುದು ಸಾವಿರಾರು ಹೂಗಳಿಂದ ಅರಳಿರೋ, ಅಂದರೆ ಗುಲಾಬಿ ಮತ್ತು ಸೇವಂತಿಗೆ ಹೂಗಳಿಂದ ಅವ್ರ ಮನೆನ ನಿರ್ಮಾಣ ಮಾಡಿ ಅದ್ರ ಮುಂದೆ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ರಾಜೇಶ್ವರಿ ತೇಜಸ್ವಿ ಅವರು ಕೂತ್ಕೊಂಡು ಮಾತನಾಡೋದು ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಈ ಗಾಜಿನ ಮನೆ ಒಳಗಡೆ ಅಲ್ಲಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರೋ ಬುಕ್ಕು, ಕಾದಂಬರಿಗಳನ್ನು ಅಲ್ಲಲ್ಲಿ ಇರಿಸಿದರು. ಹಾಗೆ ಅವರು ಶಿಕಾರಿಗೆ ಹೋಗೋದು ಪ್ರತಿಯೊಂದನ್ನು ಈ ಗಾಜಿನ ಮನೆ ಬಲಭಾಗದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸು ಕೂಡ ಅಲ್ಲಿ ಫಲಕಗಳ ರೂಪದಲ್ಲಿ ನಾವು ನೋಡಿಕೊಂಡು ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಈ ಗಾಜಿನ ಮನೆಯಲ್ಲೇ ಪಡ್ಕೋಬಹುದು. ಹಾಗೆ ಬಲಭಾಗದಲ್ಲಿ ವಿವಿಧ ರೀತಿಯ ಹಣ್ಣು ಮತ್ತು ತರಕಾರಿಗಳನ್ನು ಇಲ್ಲಿ ಇರಿಸಿದ್ರು. ನಾನಂತೂ ಇಲ್ಲಿ ತುಂಬಾ ವಿಭಿನ್ನವಾದ ಹಣ್ಣುಗಳನ್ನು, ತರಕಾರಿಗಳನ್ನ ನೋಡಿದೆ. ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಥರ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ವಿಭಿನ್ನ ರೀತಿಯ ಗಿಡ ಮರಗಳು, ಹೂಗಳಷ್ಟೇ ಅಲ್ಲದೆ ವಿಭಿನ್ನ ರೀತಿಯ ತರಕಾರಿಗಳು, ಹಣ್ಣುಗಳನ್ನ ನಾವಿಲ್ಲಿ ನೋಡ್ಕೋಬಹುದು. ನನಗಂತೂ ಈ ಲಾಲ್ಬಾಗ್ ಫ್ಲವರ್ ಶೋ ಮತ್ತು ಕಬ್ಬನ್ ಪಾರ್ಕ್ನಲ್ಲೂ ಹೋಗಿದ್ವಿ ಲಾಸ್ಟು. ಇವೆರಡು ಫ್ಲವರ್ ಶೋ ನೋಡಿದ್ದಾದಮೇಲೆ ತುಂಬ ರೀತಿಯ ಹಣ್ಣು ತರಕಾರಿಗಳ ಪರಿಚಯ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಮುಂದೆ ಬರ್ತಾ ಇದ್ದಂತೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಸ್ಟ್ಯಾಚ್ಯೂ ಕೂಡ ಇತ್ತು. ಮತ್ತು ಇವಾಗ ಮುಂದೆ ನೋಡ್ಬೋದು ನೀವು ಒಂದು ಸ್ಕೂಟಿ ಮೇಲೆ ತಂದೆ ಮಗ ಇಬ್ಬರೂ ಹೋಗ್ತಾ ಇರೋದು. ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾದ ಇವರು ಪರಿಸರದ ಪ್ರೀತಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದರು. ಪ್ರಕೃತಿಯೊಂದಿಗೆ ಮನುಷ್ಯನ ಬದುಕನ್ನು ಬೆಸೆಯುವ ವಿಶಿಷ್ಟ ಚಿಂತನಕಾರರಾಗಿದ್ದರು ಇವರು. ಮಾನವನಿಗೆ ಪ್ರಕೃತಿಯ ಅಗತ್ಯವಿದೆಯೇ ಹೊರತು ಪ್ರಕೃತಿಗೆ ಮಾನವನ ಅಗತ್ಯವಿಲ್ಲ ಎಂಬ ಸಂದೇಶವನ್ನು ಇವರು ನಮಗೆ ನೀಡಿದರು. ಮತ್ತು ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿದೆ. ತೇಜಸ್ವಿಯವರು ಲೇಖಕರಾಗಿದ್ದರು, ಹಾಗೆ ಕೃಷಿಕರು ಕೂಡ ಆಗಿದ್ದರು, ಹಾಗೆ ಛಾಯಾಚಿತ್ರಗಾರರಾಗಿದ್ದರು. ನಾನು ಆವಾಗಲೇ ಹೇಳಿದೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಕರ್ನಾಟಕದ ನಕ್ಷೆ ಮತ್ತು ಅದರ ಒಳಗಡೆ ಪೂರ್ಣಚಂದ್ರ ತೇಜಸ್ವಿಯವರ ಛಾಯಾಚಿತ್ರ. ಇದು ಕಂಪ್ಲೀಟಾಗಿ ಉಲನ್ ಥ್ರೆಡ್ಡಿಂದ ಮಾಡಿರೋದು. ದೂರದಿಂದ ನೋಡಿದ್ರೆ ಗೊತ್ತಾಗಲ್ಲ, ನಾನು ಹತ್ತಿರ ಹೋಗಿ ಆದಮೇಲೆ ಅದು ಗೊತ್ತಾಗಿದ್ದು. ಉಲನ್ನಿಂದ ಮಾಡಿರೋ ಕರ್ನಾಟಕ ನಕ್ಷೆ, ಅದರ ಒಳಗಡೆ ತೇಜಸ್ವಿಯವರ ಭಾವಚಿತ್ರ ಆಗಿತ್ತು ಅಂತ. KP ಪೂರ್ಣಚಂದ್ರ ತೇಜಸ್ವಿಯವರ ಕಂಪ್ಲೀಟ್ ಹಿಸ್ಟ್ರಿಯನ್ನು ಈ ವಿಭಿನ್ನ ರೀತಿಯ ಸ್ಟ್ಯಾಚ್ಯೂಗಳ ಮೂಲಕ ನಮ್ಮ ಕಣ್ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಒಂದೊಂದು ಸ್ಟ್ಯಾಚ್ಯೂಗಳು ಎಷ್ಟೊಂದು ವಿಭಿನ್ನವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅವ್ರ ಕಂಪ್ಯೂಟರ್ ಮುಂದೆ ಕೂತಿರ್ಬೋದಾಗಿದ್ದು, ಅಥವಾ ಕಾದಂಬರಿ ಬರೆಯೋದು, ಮತ್ತು ಶಿಕಾರಿಗೆ ಹೋಗೋದು,
ಮತ್ತು ಫೋಟೋ ಅಂದರೆ ಛಾಯಾಚಿತ್ರೀಕರಣ ಮಾಡೋದು ಮತ್ತು ಪ್ರತಿಯೊಂದನ್ನು ಇಲ್ಲಿ ತೋರಿಸ್ಕೊಡೋದು. ಮತ್ತು ಇನ್ನೊಂದು ವಿಶೇಷತೆ ಇಲ್ಲಿ ನೀವು ಮೊದಲಿಗೆ ಈ ಫೋಟೋ ಫ್ರೇಮ್ ನೋಡ್ಬೋದು. ಇದು ಸಿರಿಧಾನ್ಯಗಳಿಂದ ಮಾಡಿರೋ ಅವ್ರ ಚಿತ್ರಣ ಆಗಿತ್ತು. ಅಂದರೆ ಅದರ ಒಳಗಡೆ ರಾಗಿ, ಜೋಳ, ಸಾಸಿವೆ ಈ ಥರ ವಿಭಿನ್ನ ರೀತಿಯ ಸಿರಿಧಾನ್ಯಗಳಿಂದ ಅವ್ರ ಚಿತ್ರಣನ ಅಲ್ಲಿ ರೂಪಿಸಿದರು. ಮತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ಲಾಲ್ಬಾಗ್ ಫ್ಲವರ್ ಶೋ ಗಾಜಿನ ಮನೆಯಲ್ಲಿ 13 ಡೇಸು ಮದುವೆ ನಡೀತಾ ಇದೆ ಅಂತ. ಅದೇನಂತ ಅಂದರೆ ಲಾಲ್ಬಾಗ್ ಫ್ಲವರ್ ಶೋ ಗಾಜಿನ ಮನೆ ಎಡಬದಿಯಲ್ಲಿ ಮಂತ್ರ ಮಾಂಗಲ್ಯ ಅಂತ ಕುವೆಂಪು ಅವರ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಮಂತ್ರ ಮಾಂಗಲ್ಯ ಅಂತ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರು ರೂಪಿಸಿದ ದುಂದುವೆಚ್ಚ, ಕಂದಾಚಾರ ಮತ್ತು ಪುರೋಹಿತಶಾಹಿಗಳಿಲ್ಲದ ಸರಳ ಅರ್ಥಪೂರ್ಣ ವಿವಾಹ ಪದ್ಧತಿ. ಇದರಲ್ಲಿ ವಧು ವರರು ಪರಸ್ಪರ ಭರವಸೆಯನ್ನು ನೀಡುತ್ತಾರೆ. ಜಾತಿ ಮತಗಳ ಹಂಗಿಲ್ಲದೆ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಜೀವನ ಆರಂಭಿಸುತ್ತಾರೆ. ಹಾಗೂ ಅದು ಆಡಂಬರರಹಿತ ಅಂದರೆ ಬಜೆಟ್ ಫ್ರೀ ವಿವಾಹವಾಗಿರುತ್ತದೆ. ನೋಡ್ಬೋದು ನೀವು, ಆ ಕಡೆ ರಾಷ್ಟ್ರಕವಿ ಕುವೆಂಪು ಅವರು ಕುಳಿತಿದ್ರು ಮತ್ತು ಈ ಕಡೆ ತೇಜಸ್ವಿಯವರು ಮತ್ತು ಅವರ ಪತ್ನಿ ರಾಜೇಶ್ವರಿ ತೇಜಸ್ವಿಯವರು ಕೂತ್ಕೊಂಡು ಅಲ್ಲಿ ವಿವಾಹನ ನಡೆಸ್ತಾಯಿದ್ರು. ಇದೇ ಮಂತ್ರ ಮಾಂಗಲ್ಯ ಪದ್ಧತಿ ಅಂತ. ಅಂದರೆ ಗಾಜಿನ ಮನೆ ಎಡಭಾಗದಲ್ಲಿ ಇದಂತೂ ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ರು. ನೋಡ್ಬೋದು ನೀವು, ಈಗಿನ ಕಾಲದ ಮದುವೆ ಅಂತಂದರೆ ದುಂದು ವೆಚ್ಚ ಇದೆಲ್ಲ ಎಷ್ಟೊಂದು ಆಗಿರುತ್ತೆ ಅಂತ. ಆ ದುಡ್ಡನ್ನೇ ನಾವು ಉಳಿಸ್ಕೊಂಡು ಇನ್ನು ಯಾವುದಕ್ಕಾದರೂ ಉಪಯೋಗ ಮಾಡ್ಕೋಬಹುದು ಅಂತ ರಾಷ್ಟ್ರಕವಿ ಕುವೆಂಪು ಅವರು ಈ ಥರ ಒಂದು ಮಂತ್ರ ಮಾಂಗಲ್ಯ ಕಾನ್ಸೆಪ್ಟನ್ನ ಮಾಡಿದರು. ಗಾಜಿನ ಮನೆಯಲ್ಲಿ ಮೇನ್ ಅಟ್ರಾಕ್ಟಿವ್ ಆಗಿರೋದೇ ಈ ಜಲಪಾತದ ಮುಂದೆ ಕಪ್ಪೆ ಮತ್ತು ಬಾತುಕೋಳಿ ಈ ಥರ ಎಲ್ಲ ಕುಳಿತಿರೋದು. ಮತ್ತು ಅದ್ರ ಮುಂದೆ ಅವ್ರ ಮನೆ, ಮಧ್ಯದಲ್ಲಿ ಬೆಟ್ಟದ ಮೇಲೆ ತೇಜಸ್ವಿಯವರ ಸ್ಟ್ಯಾಚು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಗೈಸ್, ನಮ್ಮ ಅಕ್ಕ ಅವಳಿಗೆ ಎಷ್ಟು ಆಸೆ ನೋಡಿ, ಮುಂದೆನೇ ಬರ್ತಿಲ್ಲ. ಅವ್ರ ಜೊತೆ ಬುಲೆ ಆಡ್ಬೇಕಂತ. ಹಾಗೆ ಇಲ್ಲಿ ನೋಡ್ಬೋದು ನೀವು, ವಿವಿಧ ಜಾತಿಯ ಹೂಗಳು, ಸಸ್ಯಗಳು ಮತ್ತು ಪ್ರತಿಯೊಂದರ ಬೀಜಗಳು ಇಲ್ಲಿ ನಾವು ತೊಗೋಬೋದಿತ್ತು, ಕೊಂಡ್ಕೊಳ್ಬೋದಿತ್ತು. ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಏರಿಯಾ ಅಂದರೆ ಗಾರ್ಡನ್ ಏರಿಯಾದಲ್ಲಿ ಕಾರ್ಯಕ್ರಮನ ಆಯೋಜಿಸಿದರು. ಅದನ್ನೆಲ್ಲ ನೋಡಿಕೊಂಡು ಮತ್ತು ಯಾವ ಶಾಪ್ ಓಪನ್ ಇದೆ ಅಷ್ಟನ್ನೇ ನೋಡಿಕೊಂಡು ಏನು ಬೇಕು ಅದನ್ನು ತೊಗೊಂಡ್ವಿ. ನಾವು ಹೋಗಿದ್ದು ಮಧ್ಯಾಹ್ನ 2 ಗಂಟೆಗೇನೋ ಮನೆಯಿಂದ ಬಿಟ್ಟಿದ್ವಿ. ಇನ್ನು ನಾವು ಕಂಪ್ಲೀಟಾಗಿ ನೋಡ್ಕೊಳ್ಳೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗೋಗಿತ್ತು. ಸೊ ಮಿಸ್ ಮಾಡ್ತೀನಿ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ಈ ಲಾಲ್ಬಾಗ್ ಫ್ಲವರ್ ಶೋ ಮುಗಿಯೋದ್ರ ಒಳಗಡೆ ವಿಸಿಟ್ ಮಾಡಿ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.